ಸರ್ ಅದು ಹೇಳಿದೆ ಇನ್ನಿಸ್ತು ಹೇಳೋಕ್ಕಾಗಲ್ಲ. ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಂಗೆ ತಿರುಗಿ ಮಾತಾಡೋದು ಏನು ಮಾತಾಡೋಕೆ ಹೋಗಲಿ. ಎಮೋಷ್ನಲ್ ಆಯ್ತಾ ನಿಮಗೆ? ಎಮೋಷನ್ ಅಂದರೆ ಅವಾಗ ನಮ್ಮ ತಂದೆ ತಾಯಿ ಜ್ಞಾಪನ ಮಾಡ್ತಾನೆ. ನೆನಪಾದ್ರ? ಹ್ಞೂ ಸರ್, ಹೌದು. ನಮ್ಮ ತಂದೆ ಅವ್ರು ಮಾಡಿರೋ ಬದಲೆಲ್ಲ ನಮ್ಮ ತಾಯಿ ಮಾಡಿದ್ರು, ನಮ್ಮ ತಂದೆ ಏನು ಮಾಡಿದ್ರು ಪ್ರತಿಯೊಂದು ನನಗೆ ಗೊತ್ತಿದೆ. ಹಂಗೆ ಅವಾಗಿಂದ ನನ್ನ ಮಿಸ್ಸಸ್ ನಂಗೆ ಗೈಡೆ, ಅವ್ರ ನನ್ನ ಶಕ್ತಿ ಪ್ರತಿಯೊಂದು ಅಷ್ಟೇ ಸರ್. ಸಿನಿಮಾ ಏನು ಅನಿಸ್ತು? ಇನ್ನೇನು ಹಾಂ, ಸೂಪರ್ ಸೂಪರ್ ಆಗಿದೆ ಫಿಲಮ್. ಏನು ಇಷ್ಟ ಆಯ್ತು ಸಿನಿಮಾ? ಈಗಿನ ಜನ್ರೇಷನ್ ಏನಿದೆ ಅದ್ರ ತಕ್ಕನಾಗಿದೆ. ಕೊಟ್ಟು ಕಾಸಿಗಂತೂ ಮೋಸ ಇಲ್ಲ. ಫ್ಯಾಮಿಲಿ ಸಮೇತ ಈ ಸಿನಿಮಾ ನೋಡ್ಬೋದು. ಎಲ್ಲರೂ ಬಂದು ಸಿನಿಮಾ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಮೂವಿ ತುಂಬ ಚೆನ್ನಾಗಿದೆ. ಮತ್ತು ತಂದೆ ಮತ್ತು ಮಗನ ಬಾಂಧವ್ಯ ಮತ್ತು ಒಂದು ಒಳ್ಳೆ ಸೆಂಟಿಮೆಂಟು, ತುಂಬ ದಿನಗಳ ಮೇಲೆ ಒಂದು ಒಳ್ಳೆ ಚಿತ್ರ ನೋಡ್ದಂಗಿದೆ. ದಯವಿಟ್ಟು ಮನೆಯಲ್ಲಿ ಕೂತ್ಕೊಂಡವರು ಮತ್ತು ಕೆಲಸಕ್ಕೆ ಹೋಗದಿರೋರು ದಯವಿಟ್ಟು ಕನ್ನಡ ಚಿತ್ರಗಳನ್ನ ಬಂದು ನೋಡಿ, ಕನ್ನಡ ಚಿತ್ರಗಳನ್ನು ಬೆಳೆಸಿ. ಚೆನ್ನಾಗಿದೆ ಫಿಲಮ್, ಬಂದು ಮತ್ತೆ ನೋಡಿ ಫಿಲಮ್ನ. ನಿಜವಾಗ್ಲೂ ಒಳ್ಳೆಯ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದಂತಹ ಅದ್ಭುತ ಸಿನಿಮಾ. ಅಪ್ಪ ನೆನಪಾಗ್ತಾರೆ, ಅಮ್ಮ ನೆನಪಾಗ್ತಾರೆ, ಸಂಬಂಧಗಳು ಗಟ್ಟಿಗೊಳ್ತವು. ಬಹುಶಃ ಈ ಸಿನಿಮಾ ನೋಡಿದರೆ ಒಂದು ಕ್ಷಣ ಆದರೂ ಎಮೋಷ್ನಲ್ ಆಗ್ತಾರೆ, ಕಣ್ಣೀರು ಹಾಕ್ತಾರೆ. ಅಂತಹ ಅದ್ಭುತ ಸಿನಿಮಾ. ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಹರಿಸಿ. ಒಂದು ಟ್ರಾವೆಲಿಂಗ್ ಕತೆ. ಒಂದು ಟ್ರಾವೆಲಿಂಗ್ ಕತೆ, ಸಂಬಂಧಗಳನ್ನು ಹುಡುಕ್ತಾ ಹೋಗುವ ಕತೆ, ಅಪ್ಪನನ್ನು ನೆನಪು ಮಾಡ್ಕೊಳ್ಳೋ ಕತೆ, ಅಮ್ಮ ನೆನಪಾಗ್ತಾರೆ. ಎಲ್ಲವೂ ಇದೆ ಟ್ರಾವೆಲಿಂಗ್ನಲ್ಲಿ. ಎಮೋಷನ್ ಟ್ರಾವೆಲಿಂಗ್ ಜರ್ನಿ ಸ್ಟೋರಿ ಅಂತ ಹೇಳಿ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಎಸ್ಪೆಷಲಿ ಇವತ್ತು ಸಂಬಂಧಗಳಿಗೆ ಬೆಲೆನೇ ಇಲ್ಲ. ಆ ಒಂದು ಬೆಲೆನ ತಂದೆ ತಾಯಿ ಮಕ್ಕಳು ಅನ್ನೋದಕ್ಕೆ ಒಂದು ಬೆಲೆ ಇದೆ. ಈಗ ತಂದೆ ಮಗನಿಗಿರುವಂಥ ಬೆಲೆನ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಇದು ಮಾಡಿಕೊಟ್ಟಿದ್ದಾರೆ ಸರ್. ಆಮೇಲೆ ಒಂದು ಟ್ರಾವೆಲಿಂಗ್ ಇದೆಯಲ್ಲ, ಟ್ರಾವೆಲಿಂಗಲ್ಲಂತೂ ಪ್ರತಿಯೊಂದು ಪ್ರೀತಿ ಪ್ರೇಮ ಮತ್ತು ಒಂದು ತಂದೆ ತಾಯಿಯ ಒಂದು ಇದಿದೆಯಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸರ್. ಚಲೋ ಚೆನ್ನಾಗಿದೆ. ಅಪ್ಪ ಅವನ ಪಾತ್ರನೂ ಚಂದ. ಅಪ್ಪ ಅವನಿಂದ ನಾವು ಕಲಿಯೋ ಭಾಳ ಪಾಠಗಳಿರ್ತಾವೆ ಜೀವನದಾಗ. ಚಲೋ ಚೆನ್ನಾಗಿದೆ, ಎಲ್ಲರೂ ನೋಡ್ಬೋದು. ವೆರಿ ನೈಸ್ ಮೂವಿ. ಅದರಲ್ಲಿ ಒಂದು ಲೈನ್ ಇದೆ, ಅಪ್ಪ ಅಮ್ಮ ಇರುವಾಗ ಹೇಳ್ಕೊಡೋ ಪಾಠ ಅವ್ರು ಹೋದ್ಮೇಲೆ ಹೇಳ್ಕೊಡೋ ಪಾಠ ತುಂಬ ಕಲಿಸುತ್ತೆ ಅಂತ ಅವ್ರು ಹೋದ್ಮೇಲೆ. ಅದು ತುಂಬ ಕನೆಕ್ಟ್ ಆಗುತ್ತೆ. ಎಲ್ಲರೂ ನೋಡಬೇಕಾದದ್ದು ಮೂವಿ. ಯಂಗ್ಸ್ಟರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಮಕ್ಕಳಿರ್ಬೋದು. ಇಟ್ಸ್ ಅ ಬ್ಯೂಟಿಫುಲ್ ಮೂವಿ, ಬ್ಯೂಟಿಫುಲ್ ಜರ್ನಿ. ಪ್ಲೀಸ್ ವಾಚ್ ಇಟ್ ಆ್ಯಂಡ್ ವಾಚ್ ಕನ್ನಡ ಮೂವೀಸ್. ಪ್ಲೀಸ್ ಸಪೋರ್ಟ್ ಕನ್ನಡ ಮೂವೀಸ್. ಒಳ್ಳೆ ಕಂಟೆಂಟು, ತುಂಬ ಚೆನ್ನಾಗಿದೆ. ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದು ಟ್ರಾವೆಲಿಂಗ್ ಕತೆ ಇದು. ಟ್ರಾವೆಲ್ ಜರ್ನಿ ಬಗ್ಗೆ ಹೇಳಿ. ಹಾಂ, ಕರ್ನಾಟಕದಿಂದ ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡ್ತಾರೆ. ಅದೇ ಕಣ್ಣಿಗೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಪಾತ್ರಧಾರಿಗಳು ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ್ಯಸ್ ಐ ಸೆಡ್, ಫ್ರಮ್ ದ ಬಿಗಿನಿಂಗ್ ಎಲ್ಲೋ ನಮ್ಮನ್ನು ನಾವು ನೋಡ್ಕೊಳ್ತಾ ಹೋಗ್ತೀವಿ. ಹುಟ್ಟದಲ್ಲಿಂದ ನಾವು ತುಂಟಾಟ ಆಡ್ಕೊಂಡು ಹೋಗ್ತಾ ಇರ್ತೀವಿ. ಅಪ್ಪ ಅಮ್ಮ ಕರೆಕ್ಷನ್ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಕೋಪ ಬರುತ್ತೆ. ಆ ಪೇರೆಂಟ್ಸ್ ಸ್ಥಾನದಲ್ಲಿ ನಾವು ನಿಂತಾಗ ನಾವು ಪಡೋ ಕಷ್ಟ, ಅವ್ರು ಪಟ್ಟ ಕಷ್ಟಕ್ಕೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅವ್ರು ಇಲ್ಲದೇ ಇದ್ದಾಗ ಆ ಪ್ಲೇಸನ್ನು ಯಾರೂ ತುಂಬಕ್ಕಾಗಲ್ಲ. ದಟ್ ಸೇಸ್ ದಿಸ್ ಮೂವಿ. ಪ್ಲೀಸ್ ವಾಚ್.